ಮದರ್ ಪ್ರಾಮಿಸ್ಸು ಸೂಪರ್ ಮೂವಿ. ಏನು ಇಷ್ಟ ಆಯಿತು ಅಂದರೆ ಗೀತವ್ರದ್ದು ಅವ್ರ ಆ್ಯಕ್ಟಿಂಗು, ಇನ್ನೊಂದು ನಮ್ಮ ಹೀರೋ ಧನಂಜಯ ಅವರನ್ನ ಸೂಪರ್ ಆ್ಯಕ್ಟಿಂಗ್. ಒಂದು ಸಲ ಬಂದ್ರೂ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಮಾತ್ರ ಎಕ್ಸಲೆಂಟ್ ಫಿಲಮ್. ಇದು ಮುಂಚೆನೂ ತುಂಬ ಫಿಲ್ಮ್ಸ್ ಮಾಡಿದ್ದಾರೆ ಇವರು, ಎಲ್ಲದೂ ನೋಡ್ಕೊಂಡು ಬಂದಿದ್ದೀನಿ. ಮಸ್ಟ್ ವಾಚ್ ಫಿಲಮ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮದರ್ ಸೆಂಟಿಮೆಂಟ್ ಆಗಿರ್ಬೋದು. ಮತ್ತು ಫಸ್ಟಿಂದ ಎಂಡ್ ತನಕ ಫುಲ್ ಕಾಮಿಡಿ ಇದೆ, ಎಲ್ಲರೂ ನೋಡಲೇಬೇಕು. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಫ್ರೆಂಡ್ಸು ಹೆಂಗೆ ಒಟ್ಟಿಗೆ ಇರಬೇಕು ಅಂತ ಒಂದು ಒಳ್ಳೆಯ ಸ್ಟೋರಿ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ, ಎಲ್ಲರೂ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಸೂಪರ್ ಆಗಿದೆ. ನಮ್ಮ ಡಾಲಿ ಸರ್ ಒಂಥರ ಮದರ್ ಸೆಂಟಿಮೆಂಟ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಥರ ಒಂದು ಸೆಂಟಿಮೆಂಟ್ ಮೂವಿ ಬಂದಿದೆ ಅನಿಸುತ್ತೆ. ಬೈಕು ಮತ್ತು ಮದರ್ ಸೆಂಟಿಮೆಂಟ್ ಎರಡು ಮಿಕ್ಸ್ ಮಾಡಿ ಒಳ್ಳೆ ಮೂವಿ ತೆಗೆದಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಗ್ಯಾಂಗ್ ಬಾಯ್ಸು ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಟೀಮು ವರ್ಕ್ ಮಾಡಿದೆ. ಎಲ್ಲರೂ ಫಿಲಮ್ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಫಿಲಮ್ ಬಂದು ಥಿಯೇಟ್ರಲ್ಲೇ ನೋಡಿ, ಯಾರೂ ಪೈರಸಿ ಮಾಡಬೇಡಿ. ದಯವಿಟ್ಟು ಡಾಲಿ ಸರ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ, ಸೂಪರ್ ಆಯಿತು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರ್ ಚೆನ್ನಾಗಿದೆ, ಸೂಪರ್. ಕಾಮಿಡಿ ಸೂಪರ್ ಇದೆ. ಇನ್ನೂವರೆಗೂ ನೆನ್ಸ್ಕೊಂಡು ಆಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ನಾವೆಲ್ಲ ಡಾಲಿ ಅಣ್ಣ ತುಂಬ ಹತ್ರದಿಂದ ನೋಡಿದ್ದೀವಿ. ಸೊ ಪೂರ್ಣಣ್ಣ ಅವರೆಲ್ಲ ತುಂಬ ಸಗದಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ. ಸೊ ಎಲ್ಲರೂ ಬಂದು ನೋಡಬೇಕು. ಈ ಸ್ಟ್ರೆಸ್ ಲೈಫಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು, ಪ್ಲೀಸ್ ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಸೂಪರ್ ಆಗಿತ್ತು. ಮದರ್ ಪ್ರಾಮಿಸ್ ಮೂವಿ, ಡಾಲಿ ಧನಂಜಯ ಸೂಪರ್ ಮೂವಿ, ಸಖತ್ತಾಗಿ ಎಲ್ಲ ಥರ ಬೆಂಗಳೂರಿಗೆ ಬಂದಾಗ ಹೆಂಗಿರ್ಬೇಕು, ಇಲ್ಲಿ ಯಾವ ಥರ ಇರ್ತಾರೆ ಜನ ಅಂತ ಅದರಲ್ಲೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಸೂಪರ್ ಹಿಟ್ ಮೂವಿ. ಚೆನ್ನಾಗಿದೆ ಮೂವಿ. ಕಾಮಿಡಿ ಪಾರ್ಟ್ ಇದೆಯಲ್ಲ ಚೆನ್ನಾಗಿ ವರ್ಕೌಟ್ ಆಗಿದೆ. ಲಾಸ್ಟಲ್ಲಿ ಅವ್ರು ಇಂಗ್ಲೀಷ್ ಮಾತಾಡೋದು. ಒಟ್ಟಿನಲ್ಲಿ ಮದರ್ ಪ್ರಾಮಿಸ್ ಅಂತ ಹೇಳಿದಾಗ ಟೀಚರ್ಸ್ ಯಾವ ಥರ ಒಪಿನಿಯನ್ ಹೇಳಿರ್ತಾರೆ ಅದನ್ನೆಲ್ಲ ಲೈಫ್ ಟೈಮ್ ತೊಗೊಳ್ಳೋದಿರುತ್ತಲ್ಲ, ಅದ್ರ ಬಗ್ಗೆ ಇದೆ. ಸೊ ಡಾಲಿ ಅವ್ರದ್ದು ಆ್ಯಕ್ಷನ್ ಚೆನ್ನಾಗಿದೆ. ಮದರ್ ಪ್ರಾಮಿಸ್ ಆಗಿ ತುಂಬ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ಮೂವಿ. ನಾನು ಆಲ್ಮೋಸ್ಟ್ ಮದರ್ ಪ್ರಾಮಿಸ್ ಅಂದರೆ ಅವರು ಮದರ್ ಸೆಂಟಿಮೆಂಟ್ ಸಿನಿಮಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ನೋಡಿ ಭಾಳ ಖುಷಿ ಆಯಿತು. ಮದರ್ ಸೆಂಟಿಮೆಂಟ್ ತೆಗೆದು ಕಾಮಿಡಿಯಾಗಿ ಏನು ತೊಗೊಂಡೋಗ್ಬೋದು ಮೂವಿ ಅಂತ ತುಂಬ ಖುಷಿ ಆಯಿತು. ಮತ್ತು ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಕಂಪ್ಲೀಟ್ ಮೂವಿ ಎಂಟರ್ಟೈನ್ಮೆಂಟ್. ನಾವೇನು ಅನ್ಕೋತೀವಿ ಒಂದೆಲ್ಲ ಸ್ಟ್ರೆಸ್ನ ಮರೆಯೋಣ ಅಂತ ಸಿನಿಮಾಗೆ ಬರ್ತೀವಿ, ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಖುಷಿ ಆಗುತ್ತೆ. ಈ ಥರ ಸಿನಿಮಾಗಳು ಕನ್ನಡದಲ್ಲಿ ನಾವೆಲ್ಲ ಮಲಯಾಳಿ ಅದು ಇದು ಸಿನಿಮಾ ಅಲ್ಲ ಅಂತ ಅಂದ್ಕೊಂಡಿದ್ವಿ. ಈಗೆಲ್ಲ ಯೂತ್ ಸಿನಿಮಾ ಅದ್ರ ಬಗ್ಗೆ ಮಾತಾಡ್ತಾರೆ. ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಯೂತ್ಸ್ ಇರೋವಂಥ ಸಿನಿಮಾಗಳು. ಮತ್ತು ಡ್ರಾಮಾ ಅದನ್ನ ಭಾಳ ಜನ ತೊಗೊಂಡಿದ್ದಾರೆ. ಕಂಪ್ಲೀಟ್ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ. ಖುಷಿ ಆಗುತ್ತೆ. ಆಲ್ಮೋಸ್ಟ್ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಕನ್ನಡದಲ್ಲಿ ಈಗ ಬಂದಿದೆ. ದಯವಿಟ್ಟು ಹೊರಗಡೆ ಇರೋರು ಅಥವಾ ಏನು ಟಿ ವಿಲಿ ಕುತ್ಕೊಂಡು ನೋಡೋರು ಅಥವಾ ಓ ಟಿ ಟಿಲಿ ನೋಡೋರು ದಯವಿಟ್ಟು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ. ಜೊತೆಲಿ ನಗ್ತಾ ಇದ್ರೆ ನೀವು ಬರೀ 4 ಜನ ಮನೇಲಿ ಕುತ್ಕೊಂಡು ನಗೋದಲ್ಲ, ಜೊತೆಲಿ ಎಲ್ಲರೂ ನಗ್ತಾ ಇರ್ತಾರೆ. ಅವ್ರ ಜೊತೆ ನಗಿ ಅವಾಗ ನಿಮಗೂ ಸಿನಿಮಾ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಕ್ಯಾರೆಕ್ಟ್ರು. ಹೌದು, ನನಗೆ ಅವ್ರ ಹೇರ್ ಸ್ಟೈಲ್ ಭಾಳ ಇಷ್ಟ ಆಯಿತು. ಕಂಪ್ಲೀಟ್ ಅದ್ರ ಜೊತೆಗೆ ಹೇರ್ ಸ್ಟೈಲ್ ಕಂಪ್ಲೀಟ್ ಮೂವಿ ಇದ್ದಿದ್ರೆ ನನಗೆ ಖುಷಿ ಕೊಡ್ತಿತ್ತು. ಓವರಾಲ್ ಅದು ಕತೆ ಕೇಳುತ್ತೆ ಅಂತ ನಂಗೆ ಅನ್ನಿಸ್ತು. ಫಸ್ಟ್ ಹಾಫ್ ಸೆಕೆಂಡ್ ಹಾಫು ಆಲ್ಮೋಸ್ಟ್ ಅವ್ರ ಹೇರ್ ಸ್ಟೈಲು ನನಗೆ ನನ್ನ ಪಕ್ಕದಲ್ಲಿದ್ದವರೆಲ್ಲ ಅದೇ ಮಾತಾಡ್ತಾ ಇದ್ರು, ಹೇರ್ ಸ್ಟೈಲ್ ಚೆನ್ನಾಗಿದೆಯಲ್ಲ ಅದು ಅಂತ ಹೇಳಿ. ಬಟ್ ಅದು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತಲ್ಲ, ಹಾಗಾಗಿ ಮೂವಿ ಕತೆ ಹಂಗೆ ತೊಗೊಂಡೋಗುತ್ತಲ್ಲ, ಹಾಗಾಗಿ ಇಷ್ಟ ಆಯಿತು. ಆಲ್ಮೋಸ್ಟ್ ಅದೇ ನಮಗೆ ಚೈಲ್ಡ್ಹುಡ್ ನಾವೆಲ್ಲ ಮದರ್ ಪ್ರಾಮಿಸ್ ಅಂತ ಇಟ್ಕೊಂಡೇ ಬಂದಿದ್ದವರು. ಆಲ್ಮೋಸ್ಟ್ ಎಲ್ಲರ ಮೇಲೂ ಪ್ರಾಮಿಸ್ ಇಟ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಒಂದು ಚಿಕ್ಕ ಪ್ರಾಮಿಸ್ ಇಟ್ಕೊಂಡು ನಾವು ಮರ್ತ್ಬಿಡ್ತಾ ಇದ್ವಿ, ಅಂದರೆ ಸುಳ್ಳು ಹೇಳ್ತಾ ಇದ್ವಿ. ಇಲ್ಲಿ ಮದರ್ ಪ್ರಾಮಿಸ್ ಇಟ್ಟರೆ ಹೇಗೆ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ ಮದರ್ ಪ್ರಾಮಿಸ್ ಇಟ್ಮೇಲೆ ನಾವು ಅದು ಫೈನಲ್ಲು. ಸೊ ಅದನ್ನು ಈ ಮೂವಿಲಿ ತೋರಿಸಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಡ್ತು. ಅದೇ ಕಂಪ್ಲೀಟ್ ಒಂದು 10 ನಿಮಿಷ ನಾವು ಎಲ್ಲ ಹೊರಗಡೆ ಹೋಗಿದ್ವಿ, ಅಂದರೆ ನಮ್ಮ ಚೈಲ್ಡ್ಹುಡ್ಗೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ಇಲ್ಲಿ ಬಂದವಲ್ಲ, ತುಂಬ ಖುಷಿ ಆಯಿತು. ಹೌದು, ನನಗೆ ಸಾಂಗು ಕೇಳಿದ್ದಕ್ಕಿಂತ ಇಲ್ಲಿ ವಿಜುವಲ್ಲಿ ಭಾಳ ಮಜಾ ಕೊಡ್ತು. ಕೇಳಿದಾಗ ಒಂಚೂರು ನಾವೇನಂದರೆ ಹೆಡ್ಫೋನ್ ಹಾಕ್ಕೊಂಡು ಗಾಡೀಲಿ ಹೋಗ್ತಾ ಇರ್ತೀವಿ, ಬೀಟ್ ಹಾಕ್ಕೊಂಡು ಬರ್ತಾ ಇರ್ತೀವಿ. ಬಟ್ ಇಲ್ಲಿ ವಿಜುವಲ್ಲಿ ಕೊಡ್ತಾ ಇತ್ತಲ್ಲ, ಕಣ್ಣಿಗೆ ತಂಪು ಕೊಡ್ತಾ, ಜೊತೆಗೆ ಮಜಾ ಕೊಡ್ತು ಸಿನಿಮಾ. ಪಕ್ಕದಲ್ಲಿದ್ದವರೆಲ್ಲ ಬೀಟ್ ಹಾಕ್ಬೇಕಾದ್ರೆ ನಾವು ಪಕ್ಕದವನಿಗೆ ಹೊಡಿತಾ ಹಾಡನ್ನ ಎಂಜಾಯ್ ಮಾಡಿದ್ದೀವಿ. ಕಂಪ್ಲೀಟ್ ಮೂವಿ ಓವರಾಲ್ ಅಕ್ಕಪಕ್ಕದಲ್ಲಿದ್ದವ್ರನ್ನ ನೋಡ್ಕೊಂಡು ಇವಾಗ ಇದು ನೀನು ಅಂತ ಹೇಳ್ಬಿಟ್ಟು ಆ ಥರ ಎಂಜಾಯ್ ಮಾಡಿದ್ವಿ ಸಿನಿಮಾ. ಖುಷಿ ಕೊಡ್ತು. ಓವರಾಲ್ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಚೈಲ್ಡ್ಹುಡ್ ಸ್ವಲ್ಪ ಮೆಮೊರಿ ಆಯಿತು. ಮತ್ತು ಈಗ ನಾವು ಈಗಲೂ ಅದೇ ಥರ ತರಲೆಗಳು ಮಾಡ್ತಾ ಇದ್ದೀವಿ. ಅದು ಒಳ್ಳೆ ಮಜಾ ಕೊಡ್ತು. ಆಡಿಯನ್ಸ್ಗೆ ಹೇಳೋದಲ್ಲ, ಮನೇಲಿ ಕೂತ್ಕೊಂಡು ನೋಡಿ, ಓ ಟಿ ಟಿಲಿ ನೋಡ್ಕೊಂಡು ಇದನ್ನು ಅಲ್ಲಿಗೆ ಬಿಡಬೇಡಿ, ಬನ್ನಿ. ಓವರಾಲ್ ಥಿಯೇಟ್ರಲ್ಲಿ ಸಿಗುವಂಥ ಮಜಾ ಇರುವಂಥ ಸಿನಿಮಾ ಇದು. ಮದರ್ ಪ್ರಾಮಿಸ್ ಹೇಳ್ತೀನಿ, ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಮದರ್ ಪ್ರಾಮಿಸ್, ಬನ್ನಿ ಥಿಯೇಟ್ರಿಗೆ. ಚೆನ್ನಾಗಿದೆ ಮೇಡಮ್, ಭಾಳ ಚೆನ್ನಾಗಿದೆ. ಅಂದರೆ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್, ಕಾಮಿಡಿ, ಫುಲ್ ಕಾಮಿಡಿ ಇದೆ. ನಿಮಗೆ ನಕ್ಕು ಸುಸ್ತಾಗ್ತೀರಿ. ನೀವು ಪ್ರೀಮಿಯರ್ಸ್ ಎಲ್ಲ ನೋಡಿದರೆ ಚಾಲೆಂಜ್ ಇತ್ತು, ನೀವು ನಗಲಾರ್ದಂಗೆ
ಸ್ಟೋನ್ ಹಾರ್ಟೆಡ್ ಅಂತ ಕೇಳ್ತಿದ್ರು. ನಿಜವಾಗ್ಲೂ ಯಾರೇ ಬಂದು ನಗ್ತೀರಿ, ಫ್ಯಾಮಿಲಿ ಬಂದು ಆರಾಮಾಗಿ ನಗ್ಬೋದು. ಅದೇ ನೀವು ಈಗ ನಾನು ಸೂಫ್ರಮ್ಸು 15 ದಿನ ಆದಮೇಲೆ 2 ವೀಕ್ಸ್ ಆದಮೇಲೆ ಜನ ಓವರ್ ಎಕ್ಸ್ಪೆಕ್ಟೆಡ್ ಮಾಡಿ ಬಂದು ಇದರ ಕಾಮಿಡಿನೇ ಇಲ್ಲ ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ. ನೀವು ಅವಾಗ ಬರಬಾರ್ದು, ಜನಗಳ ಜೊತೆಗೆ ಬಂದು ನೋಡಿ ಕುಂತಾಗ ನಿಮ್ಗೆ ಆ ನಗು ಬರುತ್ತೆ. ಎಲ್ಲರ ಜೊತೆಗಿದ್ದಾಗ ನಿಮಗೆ ನಗು ಬರ್ತೈತೆ. ಮನೆ ಕುಂದು ನೋಡಿದ್ರೆ ನಗು ಬರೋಂಥದ್ದಲ್ಲ ಇದು. ಸೊ ಎಲ್ಲರೂ ಬನ್ನಿ, ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್. ನೀವು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ, ನಗ್ತೀರಿ, ಆರಾಮಾಗಿ ಹೋಗ್ತೀರಿ. ಅದು ಕಂಟೆಂಟ್ ರೈಟಿಂಗ್ ಚೆನ್ನಾಗಿದೆ. ಒನ್ಲೈನರ್ಸ್ ಆಗಿರ್ಬೋದು, ಕಾಮಿಡಿ, ಸಿಚುವೇಶ್ನಲ್ ಕಾಮಿಡಿ ಆಗಿರ್ಬೋದು, ಒಂದು ಗ್ರೂಪಲ್ಲಿ ನಡೆಯೋಂಥದ್ದು. ಈಗ 4-5 ಜನ ಮಾತಾಡ್ಬೇಕಾದ್ರೆ ಒಬ್ಬೊಬ್ಬರು ಮಾತಾಡೋ ಡೈಲಾಗ್ಗಳಾಗಿರ್ಬೋದು. ಸೊ ಆ ಥರ ಕಾಮಿಡಿ ಭಾಳ ಚೆನ್ನಾಗಿದೆ. ನೆನಪಾಕೇನಿಲ್ಲ, ಬಿದ್ದು ನಕ್ಕಿ. ನಾನು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ. ನಾನೇನು ದುಡ್ಡು ಕೊಟ್ಟಿನಿ ಅದಕ್ಕೆ ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟು. ಫ್ಯಾಮಿಲಿ ಸಮೇತ ಬರ್ಬೋದು. ತುಂಬ ದಿನ ಆಯಿತು ಸೂಫ್ರಮ್ಸು ಆದಮೇಲೆ ಫ್ಯಾಮಿಲಿನೇ ಬಂದಿಲ್ಲ. ಸೊ ಈಗ ಬಂದು ನೋಡಿ ನಗ್ಬೋದು ಅಂತ ಕೇಳಿ. ಲಾಜಿಕ್ ಹುಡ್ಕಂಗಿಲ್ಲ ಅಷ್ಟೇ, ಯಾಕಂದ್ರೆ ಬನಶಂಕರಿ ಬೀಚ್ ತೋರಿಸ್ತಾರೆ ಅದು. ಆಮೇಲೆ ಮೆಜೆಸ್ಟಿಕ್ ಕ್ರೂಸ್ ಎಲ್ಲ ಇರುತ್ತೆ ಆ ಥರ. ಆಮೇಲೆ ಸಪ್ತಸಾಗರದಾಚೆ ಎಲ್ಲೋದು ಮನು ಕ್ಯಾರೆಕ್ಟರ್, ಪುಟ್ಟಿ ಕ್ಯಾರೆಕ್ಟರ್ ಕಾಮಿಡಿ ಚೆನ್ನಾಗೈತಿ. ಸೊ ನೀವು ಔಟ್ ಆ್ಯಂಡ್ ಔಟ್ ಬಿದ್ದು ನೆನ್ಸ್ಕೊಂಡು. ಸೊ ಆ ಥರ ಬಂದು ನೋಡಿ, ಎಂಜಾಯ್ ಮಾಡಿ. ಓವರ್ ರೇಟೆಡ್ ದಿಮಾಕ್ಗಳೆಲ್ಲ ಸೋಷಿಯಲ್ ಮೀಡಿಯಾ ಮಾತಾಡಬೇಡಿ, ಇಲ್ಲಿ ಬಂದು ನೋಡಿ ನಗರಿ ಅಂತೇಳಿ.